ಚುನಾವಣಾ ಆಯೋಗದ ವಿರುದ್ಧ ವೋಟ್ ಚೋರಿ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ರಾಹುಲ್ ಗಾಂಧಿಯ ವಿರುದ್ಧ ನಿವೃತ್ತ ಅಧಿಕಾರಿಗಳಿಂದ ಚಾಟಿ ಏಟು. ವೋಟ್ ಚೋರಿ ಅಭಿಯಾನದ ಮೂಲಕ ಚುನಾವಣಾ ಆಯೋಗದಂತಹ ಸಾಂವಿಧಾನಿಕ ಸಂಸ್ಥೆಗಳನ್ನು ಕಳಂಕಗೊಳಿಸಲು ಪ್ರಯತ್ನಿಸಲಾಗುತ್ತಿದೆ. ಸುಮಾರು 272 ನಿವೃತ್ತ ನ್ಯಾಯಾಧೀಶರು ಮತ್ತು ಅಧಿಕಾರಿಗಳು, ಮಾಜಿ ಸೇನಾ ಅಧಿಕಾರಿಗಳು ಮತ್ತು ರಾಜತಾಂತ್ರಿಕರ ಗುಂಪು ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ. ಈ ಸಂಬಂಧ ಬಹಿರಂಗ ಪತ್ರ ಬಿಡುಗಡೆ ಮಾಡಿದ್ದು, ಕಾಂಗ್ರೆಸ್ ಪಕ್ಷದ ಇಂತಹ ಆರೋಪಗಳು ಸಾಂಸ್ಥಿಕ ಬಿಕ್ಕಟ್ಟಿನ ಸೋಗಿನಲ್ಲಿ ರಾಜಕೀಯ ಹತಾಶೆಯನ್ನ ಹೊರಹಾಕುವ ಪ್ರಯತ್ನ ಎಂದು ಆರೋಪಿಸಲಾಗಿದೆ. ಪತ್ರಕ್ಕೆ ಸಹಿ ಹಾಕಿದ 272 ಜನರಲ್ಲಿ 16 ನಿವೃತ್ತ ನ್ಯಾಯಾಧೀಶರು, 123 ಮಾಜಿ ಅಧಿಕಾರಿಗಳು ಮತ್ತು 133 ನಿವೃತ್ತ ಸಶಸ್ತ್ರ ಪಡೆಗಳ ಅಧಿಕಾರಿಗಳು. 272 ಸಹಿ ಹಾಕಿದವರಲ್ಲಿ ಪ್ರಮುಖರು ಬೇರೆ ಬೇರೆ ವಿಭಾಗದ ಮುಖ್ಯಸ್ಥರು, ಮಾಜಿ ಡಿಜಿಪಿ ಎಸ್ಪಿ ವೈದ್, ಮಾಜಿ ಐಎಫ್ಎಸ್ ಲಕ್ಷ್ಮೀಪುರಿ ಮತ್ತು ಇತರರಿದ್ದಾರೆ. ಚುನಾವಣಾ ಆಯೋಗದ ವಿರುದ್ಧ ವೋಟ್ ಚೋರಿ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ರಾಹುಲ್ ಗಾಂಧಿಯ ವಿರುದ್ಧ ನಿವೃತ್ತ ಅಧಿಕಾರಿಗಳಿಂದ ಒಂದು ತರಹದ ಚಾಟಿ ಏಟಿದ್ದು. ರಾಹುಲ್ ಗಾಂಧಿ ವಿರುದ್ಧ ವೋಟ್ ಚೋರಿ ಅಭಿಯಾನದ ಮೂಲಕ ಚುನಾವಣಾ ಆಯೋಗದಂತಹ ಸಾಂವಿಧಾನಿಕ ಸಂಸ್ಥೆಗಳನ್ನು ಕಳಂಕಗೊಳಿಸಲು ಪ್ರಯತ್ನಿಸಲಾಗುತ್ತಿದೆ. ಇವರು ಏನು ಹೇಳ್ತಿದ್ದಾರೆ ಅಂದರೆ, ಚುನಾವಣಾ ಆಯೋಗ ಅನ್ನೋದು ಸಾಂವಿಧಾನಿಕವಾಗಿ ರಚಿಸಲ್ಪಟ್ಟ ಒಂದು ಸ್ವತಂತ್ರ ನಿಯೋಗ. ಸ್ವತಂತ್ರ ನಿಯೋಗ ಅಂದರೆ ಅದಕ್ಕೆ ರಾಜ್ಯ ಸರ್ಕಾರವಾಗಲಿ ಕೇಂದ್ರ ಸರ್ಕಾರವಾಗಲಿ ನಿಯಂತ್ರಣಗಳನ್ನು ಇಟ್ಟುಕೊಳ್ಳಬಾರದು. ಅದೊಂದು ಸ್ವತಂತ್ರ. ಈಗ ನ್ಯಾಯಾಂಗ ವ್ಯವಸ್ಥೆ ಹೇಗಿದೆಯೋ ಹಾಗೇನೆ ಚುನಾವಣಾ ಆಯೋಗ ಅನ್ನೋದು ಸ್ವತಂತ್ರ ವ್ಯವಸ್ಥೆ. ಆದರೆ ಕೇಂದ್ರದ ಸಲಹೆಗಳನ್ನು ಕೇಳಬೇಕು, ಅದರಲ್ಲಿ ತಪ್ಪಿಲ್ಲ. ಆ ತರಹದ್ದೊಂದು ಸಾಂವಿಧಾನಿಕ ಸ್ವತಂತ್ರ ಆಯೋಗಕ್ಕೆ ಕಳಂಕ ತರೋ ಕೆಲಸ ರಾಹುಲ್ ಗಾಂಧಿ ಮಾಡ್ತಾ ಇದ್ದಾರೆ. ಯಾವುದರ ಮೂಲಕ? ವೋಟ್ ಚೋರಿ ಅನ್ನೋ ಅಭಿಯಾನದ ಮೂಲಕ. ಎಲೆಕ್ಷನ್ ಕಮಿಷನ್ ಮೇಲೆ ಹಾಗಾದ್ರೆ ನಂಬಿಕೆ ಇಲ್ವಾ? ಸಂವಿಧಾನದ ಮೇಲೆ ಹಾಗಾದ್ರೆ ವಿಶ್ವಾಸಗಳಿಲ್ವಾ? ಸೊ ಈ ತರಹದ್ದೊಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸುಮಾರು 272 ನಿವೃತ್ತ ನ್ಯಾಯಾಧೀಶರು, ಅಧಿಕಾರಿಗಳು, ಮಾಜಿ ಸೇನಾ ಅಧಿಕಾರಿಗಳು ಮತ್ತು ರಾಜತಾಂತ್ರಿಕ ಗುಂಪು ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿಯ ವಿರುದ್ಧ ಕಾಂಗ್ರೆಸ್ ಪಕ್ಷದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಈ ಸಂಬಂಧ ಬಹಿರಂಗ ಪತ್ರ ಬಿಡುಗಡೆ ಮಾಡಿದ್ದು, ಕಾಂಗ್ರೆಸ್ ಪಕ್ಷದ ಇಂತಹ ಆರೋಪಗಳು ಸಾಂಸ್ಥಿಕ ಬಿಕ್ಕಟ್ಟಿನ ಸೋಗಿನಲ್ಲಿ ರಾಜಕೀಯ ಹತಾಶೆಯನ್ನು ಹೊರಹಾಕುವ ಪ್ರಯತ್ನ ಎಂದು ಆರೋಪಿಸಲಾಗಿದೆ. ಪತ್ರಕ್ಕೆ ಸಹಿ ಹಾಕಿದ 272 ಜನರಲ್ಲಿ 16 ನಿವೃತ್ತ ನ್ಯಾಯಾಧೀಶರಿದ್ದಾರೆ, 123 ಮಾಜಿ ಅಧಿಕಾರಿಗಳು ಮತ್ತು 133 ನಿವೃತ್ತ ಸಶಸ್ತ್ರ ಪಡೆಗಳ ಅಧಿಕಾರಿಗಳು ಸೇರಿದ್ದಾರೆ. 272 ಸಹಿ ಹಾಕಿದವರಲ್ಲಿ ಪ್ರಮುಖರು ಜಮ್ಮು ಮತ್ತು ಕಾಶ್ಮೀರದವರೇ ಆಗಿದ್ದಾರೆ. ಅದರಲ್ಲಿ ಮಾಜಿ ಡಿಜಿಪಿ ಎಸ್ಪಿ ವೈದ್, ಮಾಜಿ ರಾ ಮುಖ್ಯಸ್ಥ ಸಂಜೀವ್ ತ್ರಿಪಾಠಿ, ಇನ್ನು ಮಾಜಿ ಐಎಫ್ಎಸ್ ಲಕ್ಷ್ಮೀಪುರಿ ಮತ್ತು ಇತರರಿದ್ದಾರೆ. ನೋಡಿ, ಎಲ್ಲರೂ ಕೂಡ ಇಂಟೆಲೆಕ್ಚುವಲ್ಗಳೇ, ಬುದ್ಧಿಜೀವಿಗಳೇ ಸಹಿ ಹಾಕಿರುವಂತಹದ್ದು. ರಾಹುಲ್ ಗಾಂಧಿ ಈಗ ಕೈಯಲ್ಲಿ ಬ್ಯಾಟ್ ಹಿಡಿಯೋದಕ್ಕೆ ಬರೋದಿಲ್ಲ. ಬೌಲಿಂಗ್ ಮಾಡ್ತಾ ಇರುವವನ ಬಾಲನ್ನು ನೆಟ್ಟಿಗೆ ನೋಡಿ 6 ಹೊಡೆಯೋದಕ್ಕೆ ಬರೋದಿಲ್ಲ. ಅಂಥವನು ಹೇಳದಂತೆ ಗ್ರೌಂಡೇ ಸರಿ ಇಲ್ಲ ಅಂತ. ಹಂಗಾಯ್ತು ಅನ್ನೋ ಥರ ರಾಹುಲ್ ಗಾಂಧಿ ಚುನಾವಣೆಯನ್ನು ಎದುರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸೈದ್ಧಾಂತಿಕವಾಗಿ ಶಕ್ತನಾಗೋದಕ್ಕೂ ಸಾಧ್ಯ ಆಗ್ತಾ ಇಲ್ಲ. ಬಿಹಾರದಲ್ಲಿ ಸೋಲಾಯಿತು, ದೆಹಲಿಯಲ್ಲಿ ಸೋಲಾಯಿತು. ಸೊ ಹೀಗೆ ನಾನಾ ರಾಜ್ಯಗಳನ್ನು ಕಳೆದುಕೊಳ್ತಾ ಇರತಕ್ಕಂತಹ ರಾಹುಲ್ ಗಾಂಧಿ ರಾಜಕೀಯ ಹತಾಶರಾಗಿದ್ದಾರೆ. ಐಡೆಂಟಿಟಿ ಕ್ರೈಸಿಸ್ ಅವರನ್ನು ಕಾಡ್ತಾ ಇದೆ. ಐಡೆಂಟಿಟಿ ಕ್ರೈಸಿಸ್, ರಾಜಕೀಯ ಹತಾಶರಾಗಿದ್ದಾರೆ. ಹಾಗಾಗಿ ಈ ತರಹದ್ದೊಂದು ವೋಟ್ ಚೋರಿ ಅನ್ನೋ ಅಭಿಯಾನದ ಸೋಗಿನಲ್ಲಿ ಸಾಂವಿಧಾನಿಕ ಸಂಸ್ಥೆಗಳಿಗೆ ಕಳಂಕ ತರುವಂಥ ಪ್ರಯತ್ನಗಳಾಗ್ತಾ ಇದೆ. ಈ ತರಹದ್ದೊಂದು ಆರೋಪ ಮಾಡ್ತಾ ಇರೋದು ಸಣ್ಣ ಪುಟ್ಟ ಸಂಘ ಸಂಸ್ಥೆಗಳ ನಾಯಕರಲ್ಲ, ದೊಡ್ಡ ದೊಡ್ಡ ಉನ್ನತ ಹುದ್ದೆಯಲ್ಲಿರ್ತಕ್ಕಂತಹ ವ್ಯಕ್ತಿಗಳು, ದೇಶದ ಭದ್ರತೆಯನ್ನು ಕಾಪಾಡಿದಂತಹ ರಾ ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗಿನ ಮಾಜಿ ಅಧಿಕಾರಿಗಳೆಲ್ಲ ಹೇಳ್ತಾರೆ ಈ ಥರದೊಂದು ಅಭಿಯಾನ ಆ ಕಳಂಕ ತರುವಂಥ ಪ್ರಯತ್ನ ಅಂತ. ಸೊ ಹಿಂಗಿದ್ದಾಗ ಇಂಟೆಲೆಕ್ಚುವಲ್ ಅವರ ಅಭಿಪ್ರಾಯಗಳನ್ನು ಆಧರಿಸಿಕೊಂಡು ಹೇಳುವುದಾದರೆ
ರಾಹುಲ್ ಗಾಂಧಿ ಎಲ್ಲೋ ಎಡವುತ್ತಿದ್ದಾರೆ. ರಾಹುಲ್ ಗಾಂಧಿ ಸರಿಯಾಗಿ ಅಧ್ಯಯನ ಮಾಡ್ತಾ ಇಲ್ಲ. ಚುನಾವಣಾ ಆಯೋಗದ ಪಾರದರ್ಶಕವಾದಂತಹ ಕೆಲಸಗಳನ್ನು ಗಮನಿಸ್ತಾ ಇಲ್ಲ. ಅವರ ನಿಷ್ಪಕ್ಷಪಾತತನವನ್ನು ಇನ್ನೂ ರಾಹುಲ್ ಗಾಂಧಿ ಅರ್ತಿಲ್ಲ. ಅದಕ್ಕೇನು ಮಾಡಬೇಕು? ಅದಕ್ಕೊಂದು ಅಧ್ಯಯನದ ಅವಶ್ಯಕತೆ ಇದೆ, ಅದಕ್ಕೊಂದು ರಿಸರ್ಚಿನ ಅವಶ್ಯಕತೆ ಇದೆ. ರಾಹುಲ್ ಗಾಂಧಿಯ ಬಳಿ ಸಲಹೆಗಾರರು ಇರೋದಿಲ್ವಾ? ಲೀಗಲ್ ಅಡ್ವೈಸರ್ ಇರೋದಿಲ್ವಾ? ಅವರ ಬಳಿ ಕೂತು ಚರ್ಚೆ ಮಾಡಬೇಕು. ಸುದೀರ್ಘವಾದಂತಹ ಚರ್ಚೆಯ ಮುಖೇನವೇ ಇದಕ್ಕೊಂದು ಪರಿಹಾರ ಹುಡುಕೋ ಪ್ರಯತ್ನಗಳಾಗಬೇಕು. ಮಹದೇವಪುರದಲ್ಲಿ ಇಷ್ಟ ಆಯಿತು, ಪಂಜಾಬ್ನಲ್ಲಿ ಇಷ್ಟ ಆಯಿತು, ಮಹಾರಾಷ್ಟ್ರದಲ್ಲಿ ಇಷ್ಟ ಆಯಿತು ಅನ್ನೋ ಸಂಬಂಧಪಟ್ಟ ದಾಖಲೆಗಳನ್ನು ತರುವುದರ ಬದಲು ಒಂದು ದೊಡ್ಡ ಸಂವಾದ ನಡೆಯಲಿ, ರಾಜ್ಯದಲ್ಲಿ ಲೈವ್ ಆದ ಸಂವಾದ ನಡೆಯಲಿ. ಆ ಸಂವಾದದಲ್ಲಿ ಎರಡೂ ಪಕ್ಷದ ನಾಯಕರುಗಳು ಪಾಲ್ಗೊಳ್ಳಲಿ. ಚುನಾವಣಾ ಆಯೋಗವನ್ನು ಕೂಡ ಅದೇ ಸಂವಾದದಲ್ಲಿ ನೀವು ಕಟಕಟೆಯಲ್ಲಿ ನಿಲ್ಲಿಸಿ, ನೇರ ಎದುರು ಬದುರಾಗಿ ಮಾತನಾಡಿ ಸಂವಾದವನ್ನು ರಾಷ್ಟ್ರದ ಜನ ಗಮನಿಸಲಿ. ಎಲ್ಲಿ ಲೋಪ, ಎಲ್ಲಿ ಪ್ರಮಾದ, ಎಲ್ಲಿ ದೋಷ, ಎಲ್ಲಿ ಸಮಸ್ಯೆ, ಪರಿಹಾರ ಹುಡುಕುವಂತಹ ಪ್ರಯತ್ನಗಳು ಹಂಗಾಗಬೇಕಲ್ಲ. ತನ್ನದೇ ಪಕ್ಷದ ಕ್ಯಾಮರಾ ಹಿಡ್ಕೊಬರೋದು, ಅಲ್ಲೇ ನಿಂತ್ಕೊಂಡು ಅಲ್ಲೇ ಭಾಷಣ ಮಾಡೋದು, ತಮ್ಮವರೇ ವಿಡಿಯೋ ರೆಕಾರ್ಡ್ ಮಾಡೋದು, ತಮ್ಮವರೇ ಸೋಷಿಯಲ್ ಮೀಡಿಯಾದಲ್ಲಿ ಹರಿಯ ಬಿಡೋದು. ಇದು ನಮ್ಮ ಡೆಮಾಕ್ರಸಿ ಸಿಸ್ಟಮ್ ಭಾರತ ಗಮನಿಸುತ್ತಿದೆ. ಬುದ್ಧಿಜೀವಿಗಳು ಇದನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇದ್ದಾರೆ ಅನ್ನೋ ಪರಿಜ್ಞಾನ ಈ ನಾಯಕರುಗಳಿಗೆ ಬೇಕು. ಅದು ಬಿಜೆಪಿನೇ ಆಗಿರಲಿ, ಕಾಂಗ್ರೆಸ್ಸೇ ಆಗಿರಲಿ. ಒಟ್ಟಾರೆ ವೋಟ್ ಚೋರಿ ಅಭಿಯಾನ ನಿಜಕ್ಕೂ ಕೂಡ ಸರಿಯಾದ ದಾರಿಯಲ್ಲಿ ನಡೆಯುತ್ತಿದೆಯಾ? ಭಾರತೀಯರಲ್ಲಿ ಅನೇಕ ಗೊಂದಲಗಳನ್ನು ಸೃಷ್ಟಿ ಮಾಡಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.